ಕಾಂಗ್ರೆಸ್ಸಿನ ಈ ಸ್ವಾರ್ಥದಿಂದ ಕಾಂಗ್ರೆಸ್ ನಾಶವಾಗಿದೆಯೇ ಹೊರತು ಮುಸಲ್ಮಾನರ ಕೈ ಬಿಟ್ಟು ಮುಸಲ್ಮಾನರ ಕೈ ಕೊಟ್ಟು ಕಾಂಗ್ರೆಸ್ ನಾಶ ಆಗಬೇಕು ಅಂತೇನು ಇಲ್ಲ. ನಿಮ್ಮ ತಾರತಮ್ಯ ಧೋರಣೆಯಿಂದ ಬೇಸತ್ತೆ ಮುಸಲ್ಮಾನರು ಆಲ್ಟರ್ನೇಟನ್ನು ಹುಡುಕ್ಲೇಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನೀವು ಮುಸಲ್ಮಾನ ಅಭ್ಯರ್ಥಿಗೆ ಏನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಓವೈಸಿ ಇಲ್ಲ SDPI ಅಲ್ಲಿ ನುಗ್ತಾರೆ. ವೋಟ್ ಸ್ಪ್ಲಿಟ್ ಆಗುತ್ತೋ ಬಿಜೆಪಿ ಗೆಲ್ಲುತ್ತೋ ಅದು ಆಮೇಲೆ. ಯಾಕೆ ಮುಸ್ಲಿಮ್ಸ್ ಅಭ್ಯರ್ಥಿ ನಿಲ್ಸಿದ್ರೆ ವೋಟ್ ಹಾಕಲ್ವಾ ಕಾಂಗ್ರೆಸ್ನವರು? ಹಾಗಾದ್ರೆ ಕಾಂಗ್ರೆಸ್ ವೋಟ್ ಅಂದ್ರೆ ಏನು? ಕಾಂಗ್ರೆಸ್ಗೆ ಒಂದು ಫಿಕ್ಸ್ ವೋಟ್ ಇಲ್ಲ ಅಂದ ಮೇಲೆ ಮತ್ತೆ 70 ವರ್ಷದಿಂದ ಏನು ನೀವು ಗೆಣಸ್ಕಿತ್ತಿರೋದ? ವ್ಯಕ್ತಿ ನೋಡಿ, ಜಾತಿ ನೋಡಿ, ಕುಟುಂಬದ ಅಸ್ತಿತ್ವಗಳನ್ನು ನೋಡಿ ವೋಟ್ ಹಾಕುವ ಜನ ನಿಮ್ ಪಕ್ಷದಲ್ಲಿ ಇದ್ರೆ ಹಾಗಾದ್ರೆ ನಿಮ್ ಪಕ್ಷದ್ದೇನು ಕಾಂಟ್ರಿಬ್ಯೂಷನ್ ಇದೆ? ನೀವಿಲ್ಲಿ ಅಜ್ಜನಿಗೆ, ಮಗನಿಗೆ, ಮೊಮ್ಮಗನಿಗೆ, ಮರಿ ಮೊಮ್ಮಕ್ಕಳಿಗೆ ಹೀಗೇ ಟಿಕೆಟ್ ಕೊಡ್ತಾ ಇರಿ. ಆಮೇಲೆ ಓವೈಸಿ ಬರ್ತಾರೆ, ಇಲ್ಲ SDPI ಅವ್ರು ಬರ್ತಾರೆ, ಇಲ್ಲ ಮುಸ್ಲಿಂ ಲೀಗ್ ಅವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬಿರಿಯಾನಿ, ಶೇರ್ವಾನಿ, ಪರಿಶಾನಿ ಅಂತ ಕತೆ ಹೊಡ್ಕೊಂಡೋಗಿ ಯಾವುದೇ ಕಾರಣಕ್ಕೆ ಯಾವುದೇ ಸಮುದಾಯವನ್ನು ನಾಶ ಮಾಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಗುಜರಾತಿನ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡಿದ ರೀತಿಯೇ ಬೇರೆ. ಆವಾಗ ನಮಗಲ್ಲಿ ಹುಲಿ ಸಿಂಹಗಳೆಲ್ಲ ಕಂಡುವು. ದೇಶದ ಪ್ರಧಾನಿ ಆದ ಮೇಲೆ ಅವರ ಲಿಮಿಟೇಷನ್ ಏನು ಮಾಡ್ಬೋದು, ಎಷ್ಟು ಮಾಡಬಹುದು, ಅಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಕ್ಲಾರಿಟಿ ನರೇಂದ್ರ ಮೋದಿಯವ್ರಿಗೂ ಬಂದಿದೆ. ಯಾವುದೋ ಹಬ್ಬಕ್ಕೆ ಈದಿಗೆಲ್ಲ ಬಂದು ಮುಸ್ಲಿಮ್ಸ್ ಟೋಪಿ ಹಾಕ್ಕೊಂಡು ಡ್ರಾಮಾ ಮಾಡಿ ಹೋಗ್ತಾರಲ್ಲ, ಆ ಡ್ರಾಮಾಕ್ಕೆ ಇನ್ಯಾವತ್ತೂ ಶರಣಾಗಬೇಡಿ. ಹಲೋ ನಮಸ್ಕಾರ. ಬಿರಿಯಾನಿ, ಶೇರ್ವಾನಿ ಮತ್ತು ಪರಿಶಾನಿಯ ಕಥೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾರ್ಲಿಮೆಂಟಿನ ಹೊರಗಡೆ ತಮ್ಮ ಸಹೋದ್ಯೋಗಿಗಳ ಜೊತೆ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಈ ಹೈದರಾಬಾದಿನ ಓವೈಸಿಯನ್ನ ಉಲ್ಲೇಖಿಸಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. उसको आने मत दो, वो एक बार आएगा वो तो खत्म हो जाएगा, नेशनल पार्टी नहीं है, लेकिन हमको खत्म करके जाएगा. कौन? हैदराबाद. हैदराबाद के 3 मुश्किल चीजें मालूम है? एक शेरवानी, एक बिरयानी, एक परेशानी. मैं सर के साथ मिलूंगा, तो फोटो खींच देंगे, वीडियो बना दीजिएगा. ಈ ಓವೈಸಿಯನ್ನ ಬೆಳೆಗೆ ಬಿಡಬೇಡಿ. ಓವೈಸಿ ಬೆಳೆದಷ್ಟು ನಾವು ನಾಶ ಆಗ್ತೀವಿ, ಓವೈಸಿ ಕೂಡ ನಾಶ ಆಗ್ತಾನೆ, ಇನ್ಯಾರಿಗೂ ಲಾಭ ಆಗುತ್ತೆ ಅಂತ. ಓವೈಸಿ ಪಕ್ಷನೂ ಉದ್ಧಾರ ಆಗಲ್ಲ, ರಾಷ್ಟ್ರೀಯ ಪಕ್ಷ ನಮ್ಮನ್ನು ನಾಶ ಮಾಡ್ತಾನೆ, ಇನ್ಯಾರಿಗೂ ಅನುಕೂಲ ಮಾಡಿಕೊಡ್ತಾನೆ. ನಿಜಕ್ಕೂ ನಿಜ ಇದು. ಸದ್ಯದ ಸ್ಥಿತಿಯಲ್ಲೇ ಈಗಿನ ಮುನ್ನೆಚ್ಚರಿಕೆ ಮುಸಲ್ಮಾನ ಸಮುದಾಯದಲ್ಲಿ ಅಥವಾ ಮುಸ್ಲಿಂ ಪಕ್ಷಗಳಲ್ಲಿ ಒಂದು 20-30 ವರ್ಷಗಳ ಹಿಂದೆನೇ ಬರಬೇಕಾಗಿತ್ತು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ಈ ದೇಶದ 2ನೇ ಅತ್ಯಂತ ದೊಡ್ಡ ಸಂಖ್ಯೆ ಮುಸಲ್ಮಾನರು. ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಡವಾ? ಅವ್ರಿಗೊಂದಿಷ್ಟು ರಾಜಕೀಯ ಪಕ್ಷಗಳು ಬೇಡವಾ? 2ನೇ ಅತ್ಯಂತ ದೊಡ್ಡ ಸಂಖ್ಯೆ ಅಲ್ವಾ? ಓವೈಸಿ ಪಕ್ಷವೋ SDPI ಯಾವುದೇ ಒಂದು ಮುಸ್ಲಿಂ ಪಕ್ಷಗಳು ಬೆಳೆದ್ರೆ, ಗಟ್ಟಿಯಾಗಿ ನಿಂತರೆ ಕಾಂಗ್ರೆಸ್ಸಿಗೆ ಅದರ ಹೊಡ್ತಾ ಬೆಳೆದು. ಯಾಕಂದರೆ ಈ ದೇಶದ ಮುಸಲ್ಮಾನರು 2ನೇ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಏನು ಹೇಳ್ತೀವಿ, ಆ ಮುಸಲ್ಮಾನರೆಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕೊಂಡು ಬಂದವರು. SPಗೆ ಹಂಚಿ ಹೋದ ಮತಗಳು, ತಮಿಳುನಾಡಲ್ಲಿ DMKಗೆ ಹಂಚಿ ಹೋದ ಮತಗಳು, ಕೇರಳದಲ್ಲಿ ಕಮ್ಯುನಿಸ್ಟ್ರಿಗೆ ಹಂಚಿ ಹೋದ ಮತಗಳು, ಕರ್ನಾಟಕದಲ್ಲಿ JDSಗೆ ಹಂಚಿ ಹೋಗಿದ್ದಂಥ ಮುಸಲ್ಮಾನರ ಮತಗಳು, ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿನಿಂದ ಸಿಟ್ಟಾಗಿ ಆ ಕಡೆ ಹೋದಂಥ ಮತಗಳೇ. ಕಾಂಗ್ರೆಸ್ ವಿರುದ್ಧ ಯಾಕೆ ಸಿಟ್ಟು ಬರಬೇಕು? ಆಯ್ತಪ್ಪ, ಕಾಂಗ್ರೆಸ್ ಅನ್ನೋದು ಮುಸಲ್ಮಾನರ ಮನೆ ಅಂತಲೇ ಇಟ್ಕೊಳ್ಳಿ. ಆ ಮನೆಯಿಂದ ಮುಸಲ್ಮಾನರು ಯಾಕೆ ಹೊರಗೆ ಹೋದ್ರು? ನೀವು ಕೇವಲ ಓಟಿಗೆ ಅವರನ್ನು ಬಳಸಿಕೊಂಡಿದ್ದಕ್ಕೆ ನೋಡಷ್ಟು ನೋಡಿ ಅವರು ಅವಕಾಶ ಸಿಕ್ಕಿದಾಗ ಆಲ್ಟರ್ನೇಟಿವ್ ಅಂತ ಬಂದಾಗ ಹೊರಟೋದ್ರು. ಇದೇ ಸತ್ಯ. ಈಗ ರಾಜಣ್ಣ, ಮಧುಗಿರಿಯ ಶಾಸಕ, ಮುಸಲ್ಮಾನರು BJPನ ಸೋಲಿಸ್ಬೇಕಂತ ಓಟ್ ಹಾಕ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದ ಓಟ್ ಹಾಕಲ್ಲ, BJPನ ಸೋಲಿಸ್ಬೇಕು ಅಂತ. ನಿಜ ಅದು. ಕಾಂಗ್ರೆಸ್ ಮೇಲೆ ಪ್ರೀತಿ ಬರುತ್ತೆ, ಅದೊಂದು ಸಹಜವಾದಂಥ ಪ್ರಕ್ರಿಯೆ ಅದು. ಆದರೆ BJPನ ಸೋಲಿಸಬೇಕು ಅನ್ನೋದೇ ಮುಸಲ್ಮಾನರ ಗುರಿ. ಬಿಕಾಸ್ ಅವರು ಕೋಮುವಾದಿಗಳು, ಸದಾ ನಮ್ಮನ್ನು ದೂಷಿಸ್ತಾರೆ, ಟೀಕಿಸ್ತಾರೆ, ವಿರೋಧಿಸ್ತಾರೆ, ದೇಶ ಬಿಟ್ಟು ಕಳಿಸ್ಬೇಕು ಅಂತಾರೆ. ಈ ದೇಶದಲ್ಲಿ ಹುಟ್ಟಿ ಬೆಳೆದ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ನಮ್ಮನ್ನ ಸದಾ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಅವಹೇಳನ ಮಾಡ್ತಾರೆ. ಈ ದೇಶದವರೇ ನಾವಲ್ಲ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ದೇಶದ್ರೋಹಿಗಳು ಅಂತ ಹೇಳ್ತಾರೆ.
ಆ ಕಾರಣಕ್ಕೆ ಬಿಜೆಪಿಯನ್ನ ಮುಸಲ್ಮಾನರು ವಿರೋಧಿಸ್ತಾರೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಮ್ಮನ್ನು ಬಲಿ ಹಾಕ್ತಾರೆ ಅನ್ನುವಂತಹ ಆತಂಕದ ಜೊತೆಗೆ ನಿಮಗೆ ಬುದ್ಧಿ ಕಲಿಸ್ತೀವಿ ಅನ್ನುವಂಥ ತೀರ್ಮಾನದಿಂದ ಬಿಜೆಪಿ ವಿರುದ್ಧ ಯಾರು ಬಲಿಷ್ಠರೋ ಅವ್ರಿಗೆ ಓಟ್ ಹಾಕೊಂಡೇ ಬಂದಿದ್ದಾರೆ. ಅದರ ಪೂರ್ತಿ ಲಾಭವನ್ನ ಇಡೀ ದೇಶದಲ್ಲಿ ಪಡ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ಸೆಕ್ಯುಲರ್ ಐಡಿಯಾಲಜಿ, ಜಾತ್ಯತೀತ ಸಿದ್ಧಾಂತ, ನಾವೆಲ್ಲರೂ ಒಂದೇ ಅಂತೇಳಿ ಕಾಂಗ್ರೆಸ್ಸಿನ ಸಿದ್ಧಾಂತ ಹೇಳುತ್ತೆ. ಆದರೆ ಆ ಸಿದ್ಧಾಂತ ಇವತ್ತು ಕಾಂಗ್ರೆಸ್ಸಿನ ಒಳಗಡೆ ಇರುವಂತಹ ಎಷ್ಟು ನಾಯಕರಿಗಿದೆ ಅನ್ನೋದೇ ಪ್ರಶ್ನೆ. ನಾನು ಯಾವಾಗಲೂ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತದ ಬಗ್ಗೆ ನಮಗೆ ಬೇರೆ ಪ್ರಶ್ನೆಗಳೇ ಇಲ್ಲ. ಆದರೆ ಆ ಸಿದ್ಧಾಂತ ಅಲ್ಲಿರುವ ಎಷ್ಟು ನಾಯಕತ್ವದಲ್ಲಿದೆ, ಎಷ್ಟು ನಾಯಕರಲ್ಲಿದೆ, ಅದೇ ಪ್ರಶ್ನೆ ಇರೋದು. ಎಲ್ಲರ ಸ್ವಾರ್ಥಿಗಳೇ. ನಾನಾದ್ಮೇಲೆ ನನ್ನ ಮಗ, ಆಮೇಲೆ ಮೊಮ್ಮಗ, ಆಮೇಲೆ ಮರಿ ಮೊಮ್ಮಗ, ಹೀಗೆ ಇದೇ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದು ಕಾಂಗ್ರೆಸ್. ಸ್ವಾರ್ಥದ ರಾಜಕಾರಣ ಮಾಡ್ತಾ ಬಂದಿದ್ದು. ಸೆಕ್ಯುಲರ್ ಅನ್ನುವ ಸಿದ್ಧಾಂತವನ್ನು ಮುಂದಿಟ್ಟು ಮಾಡಿದೆಲ್ಲ ಇಂಥದ್ದೇ ಕಿತಾಪತಿ ಕೆಲಸಗಳು, ಕಿತ್ತೋಗಿರೋ ಕೆಲಸಗಳು. ಈಗ ಅದ್ರ ಬಗ್ಗೆ ನಾನು ಇನ್ನಷ್ಟು ಆಳವಾಗಿ ಗಂಟೆಗಟ್ಟಲೆ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಮಾತಾಡೋದಾದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು, ಅಷ್ಟಿದೆ. ಈಗ ಸದ್ಯಕ್ಕೆ ದಾವಣಗೆರೆ ಉಪಚುನಾವಣೆಯನ್ನ ತಲೆಯಲ್ಲಿಟ್ಕೊಂಡು ಈ ಬಿರಿಯಾನಿ, ಶೇರ್ವಾನಿ ಮತ್ತು ಪರಿಶಾನಿಯ ಕಥೆಯನ್ನು ಮಾತಾಡೋಣ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ಹೊರಗೆ ಬಂದು ಓವೈಸಿಯನ್ನು ತಲೆಯಿಟ್ಕೊಂಡು, ಈಗ ಓವೈಸಿಗೂ ಲಾಭ ಆಗಲ್ಲ, ನಮಗೂ ಲಾಭ ಆಗಲ್ಲ, ಇನ್ಯಾರಿಗೂ ಲಾಭ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದು. ಈಗ ಎಕ್ಸಾಂಪಲ್, ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿರುತ್ತೆ, ಅಲ್ಲಿ ಕಾಂಗ್ರೆಸ್ 100ಕ್ಕೆ 100 ಗೆಲ್ಲುವ ಅವಕಾಶ ಇರುತ್ತೆ. ಯಾಕಂದ್ರೆ ಅಲ್ಲಿ ಮುಸ್ಲಿಮರ ಓಟ್ ಜಾಸ್ತಿ ಇದೆ. ಮುಸ್ಲಿಮರನ್ನ ಕಡಿದ್ರೂ ಕೂಡ ಅವರು ಬಿಜೆಪಿ ಓಟ್ ಹಾಕಲ್ಲ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸ್ಪರ್ಧೆ ಇರುವಂತಹ ಕ್ಷೇತ್ರದೊಳಗಡೆ ಒಬ್ಬ ಓವೈಸಿ ಎಂಟ್ರಿ ಆದರೆ, ಮುಸ್ಲಿಂ ರಾಜಕೀಯ ಪಕ್ಷಗಳು ಎಂಟ್ರಿ ಆದರೆ ಮುಸ್ಲಿಮ್ಸ್ ಓಟು ಸ್ಪ್ಲಿಟ್ ಆಗ್ತದೆ. ಇದರ ಲಾಭವನ್ನ ಬಿಜೆಪಿ ಪಡ್ಕೊಳ್ಳುತ್ತೆ. ಇದು ಸತ್ಯ ಕೂಡ. ಈಗ ಮುಸ್ಲಿಂ ರಾಜಕೀಯ ಪಕ್ಷಗಳು, ಮುಸ್ಲಿಂ ನಾಯಕತ್ವದಲ್ಲಿ ಬಂದಿರುವಂತಹ ಅವೇರ್ನೆಸ್ 20-30 ವರ್ಷಗಳ ಹಿಂದೆ ಬಂದಿದ್ರೆ ಇವತ್ತು ಪಾರ್ಲಿಮೆಂಟಲ್ಲಾಗಲಿ, ವಿಧಾನಸಭೆಗಳಲ್ಲಾಗಲಿ, ಎಲ್ಲ ರಾಜ್ಯಗಳದ್ದು ಸೇರಿದ ಹಾಗೆ ಮುಸ್ಲಿಮರ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಿತ್ತು. ಅವಾಗ NRC ಆಗಲಿ, CA ಆಗಲಿ, SIR ಆಗಲಿ, ತಣಿಸಂದ್ರ ಕೋಗಿಲಲ್ಲಿ ಡೆಮಾಲಿಷನ್ ಪ್ರಕ್ರಿಯೆಗಳಾಗ್ತದಲ್ಲ ಮುಸಲ್ಮಾನರ ಮನೆಗಳ ಮೇಲೆ, ಇದು ಯಾವುದೂ ಕೂಡ ನಡೆಯಲ್ಲ. ನಾನು ಯಾವಾಗಲೂ ಹೇಳೋದು ಒಂದೇ ಮಾತನ್ನ, ಮುಸಲ್ಮಾನರು ತಮ್ಮ ಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ ಪ್ರಾತಿನಿಧ್ಯವನ್ನು ಪಡಿಬೇಕು, ರಾಜಕಾರಣದಲ್ಲಿ ಇರಬೇಕು, ಅವ್ರಿಗೂ ಅಧಿಕಾರ ಸಿಗಬೇಕು. ತೀರಾ ಮುಸಲ್ಮಾನ ಮುಖ್ಯಮಂತ್ರಿಯ ಚರ್ಚೆಯನ್ನ ಕರ್ನಾಟಕದಲ್ಲಿ ಮಾಡಿದ್ರೇನೆ ಸುತ್ತಮುತ್ತ ಇರೋ ಸ್ನೇಹಿತರೆಲ್ಲ ನಕ್ಬಿಡ್ತಾರೆ. ಅನುಭವ ನನಗಾಗಿದೆ. ಯಾಕೆ ಅವ್ರ ಮುಖ್ಯಮಂತ್ರಿ ಆಗಲಿ, ಇವ್ರ ಮುಖ್ಯಮಂತ್ರಿ ಆಗಲಿ ಅಂತ ಮಾತಾಡ್ತೀರಾ? ಈ ದೇಶದ, ಈ ರಾಜ್ಯದ 2ನೇ ಅತ್ಯಂತ ದೊಡ್ಡ ಸಂಖ್ಯೆಯಾದಂಥ ಮುಸಲ್ಮಾನರು ಯಾಕೆ, ಮುಸಲ್ಮಾನ ಸಮುದಾಯದಿಂದ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂದ್ರೆ ಸುಮ್ಮನೆ ತಮಾಷೆ ಮಾಡ್ಬಿಡಿ ಅಂತಾರೆ. ಈ ಪರಿಸ್ಥಿತಿ, ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೋದು ಬಿಡಿ, ಚರ್ಚೆಗೂ ಕೂಡ ಇಲ್ಲಿನ ಒಬ್ಬ ಮುಸಲ್ಮಾನ ಅರ್ಹನಾಗೋದಿಲ್ಲ. ಇನ್ನು ಪ್ರಧಾನಮಂತ್ರಿಯ ಚರ್ಚೆ ದೂರದ ಮಾತು ಅಲ್ವಾ? ಈಗ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅವ್ರ ಮೊಮ್ಮಗನನ್ನ ಕಾಂಗ್ರೆಸ್ ನಿಲ್ಲಿಸುತ್ತೆ ಅನ್ನುವಂಥ ಚರ್ಚೆ. ಇದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ವಾದ ವಿವಾದಗಳು ನಡೆದಿದ್ದಾವೆ. ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ನನ್ನ ನಂತರ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಸ್ಪರ್ಧೆಗಿಳಿಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ. ಯಾಕಂದರೆ 80,000 ಮುಸ್ಲಿಂ ಓಟ್ ಇದೆ ಅಲ್ಲಿ. ಒಂದು 35-40 ಸಾವಿರ ಲಿಂಗಾಯತರ ಓಟು, ಬೇರೆ ಬೇರೆ ಸಮುದಾಯದವ್ರದ್ದು 20-30 ಸಾವಿರ ಲೆಕ್ಕದಲ್ಲೇ ಓಟ್ಗಳಿದ್ದಾವೆ. ಅದರ ಬಗ್ಗೆ ನಾನು ಈ ಹಿಂದಿನ ಒಂದು ವಿಡಿಯೋ ಮಾಡಿದ್ದೀನಿ. ಆ ಡೀಟೇಲ್ಸನ್ನು ನಾನು ಇವತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ಓಟ್ ಇದೆ. ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ್ರು. ಈಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ದಾವಣಗೆರೆ MP ಯಾರು? ಪ್ರಭಾ ಮಲ್ಲಿಕಾರ್ಜುನ. ಯಾರು? ಶಿವಶಂಕರಪ್ಪನವರ ಸೊಸೆ. ಆಮೇಲೆ ಉತ್ತರ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಯಾರು? ಅವ್ರ ಮಗ ಮಲ್ಲಿಕಾರ್ಜುನ ಶಿವಶಂಕರಪ್ಪ. ಈಗ ಅವ್ರು ತೀರ್ಕೊಂಡಿದ್ದಾರೆ. ಅವ್ರ ಜಾಗಕ್ಕೆ ಅವ್ರ ಮೊಮ್ಮಗ ಇನ್ನೂ ಮೀಸೆ ಬಂದಿಲ್ಲ ರೀ, ಚಿಗುರು ಮೀಸೆ ಇಲ್ಲ. ಅಹಿಂದ ವರ್ಗದಿಂದ ಯಾರೋ ಒಬ್ಬರು ನಿಲ್ಲಿಸಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಒಂದು ಕಡೆ ಚರ್ಚೆ. ಇಲ್ಲ, ಅಲ್ಲಿ ಆ ಕುಟುಂಬ ತುಂಬ ಬಲಿಷ್ಠವಾಗಿದೆ, ಗೆದ್ದು ಬರುವಷ್ಟು, ಚುನಾವಣೆ ನಡೆಸುವಷ್ಟು ತಾಕತ್ತು ಅವ್ರಿಗಿದೆ, ಅವ್ರಿಗೆ ಕೊಡಬೇಕು ಅಂತ ಇನ್ನೊಂದು ಕಡೆ ಚರ್ಚೆ. ಹಾಗಾದ್ರೆ ಇಲ್ಲಿ ಮುಸ್ಲಿಮ್ಸ್ ಯಾಕೆ ಬರೀ ಓಟ್ ಹಾಕೋದಿಕ್ಕ, ಕತೆ ಕಾಯೋದಿಕ್ಕ? ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ನನ್ನ ನಂತರ ಮುಸ್ಲಿಮ್ಸ್ ಕ್ಯಾಂಡಿಡೇಟು ಇಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ ಮೇಲೂ ಕೂಡ ಇದು ಯಾವ ರೀತಿಯ ಸ್ವಾರ್ಥ? ಒಂದು ಕುಟುಂಬದ ಸ್ವಾರ್ಥಕ್ಕೆ, ಅವರ ತಾಳಕ್ಕೆ ತಕ್ಕಂತೆ ಕಾಂಗ್ರೆಸ್ ಕುಣಿಯುತ್ತೆ ಅಂದರೆ, ಈಗ ನಾವು ಬಿರಿಯಾನಿ, ಶೇರ್ವಾನಿ ಮತ್ತು ಪರಿಶಾನಿ ಬಗ್ಗೆ ಮಾತಾಡಲೇಬೇಕಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ACC ಅಧ್ಯಕ್ಷರು, ನೀವು ಯಾವ ರೀತಿಯ ತೀರ್ಮಾನ ಬೇಕಾದ್ರೆ ತಗೋಬೋದು. ಮುಸ್ಲಿಮ್ಸ್ ಕಮ್ಯುನಿಟಿ, ಅವರ ಜನಸಂಖ್ಯೆ, ಅದರ ಆಧಾರದಲ್ಲಿ ನಾವು ವಿಮರ್ಶೆ ಮಾಡೋದಾದರೆ ನೀವು ಪಾರ್ಲಿಮೆಂಟಲ್ಲಾಗಲಿ, ರಾಜ್ಯ ವಿಧಾನಸಭೆಗಳಲ್ಲಾಗಲಿ ಎಷ್ಟು ಜನ ಇದ್ದಾರೆ? ಅವರು ಕೇಳೋದ ಕತೆ ಬೇರೆ ಇದೆ. ಅದೇ ಥರ ಇಡೀ ರಾಜ್ಯದಲ್ಲಾಗಬೇಕು.
ಅದೇ ಥರ ಇಡೀ ದೇಶದಲ್ಲಿ ಆಗಬೇಕು ಅಂತ ಬಯಸ್ತೀನಿ ನಾನು. ಕಾಂಗ್ರೆಸ್ಸಿನ ಈ ಸ್ವಾರ್ಥದಿಂದ ಕಾಂಗ್ರೆಸ್ ನಾಶವಾಗಿದೆಯೇ ಹೊರತು ಮುಸಲ್ಮಾನರ ಕೈ ಬಿಟ್ಟು ಮುಸಲ್ಮಾನರ ಕೈ ಕೊಟ್ಟು ಕಾಂಗ್ರೆಸ್ ನಾಶ ಆಗಬೇಕು ಅಂತೇನು ಇಲ್ಲ. ನಿಮ್ಮ ತಾರತಮ್ಯ ಧೋರಣೆಯಿಂದ ಬೇಸತ್ತೆ ಮುಸಲ್ಮಾನರು ಆಲ್ಟರ್ನೇಟನ್ನು ಹುಡುಕ್ಲೇಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನೀವು ಮುಸಲ್ಮಾನ ಅಭ್ಯರ್ಥಿಗೆ ಏನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ OWC ಇಲ್ಲ SDPI ಅಲ್ಲಿ ನುಗ್ತಾರೆ. ವೋಟ್ ಸ್ಪ್ಲಿಟ್ ಆಗುತ್ತೋ BJP ಗೆಲ್ಲುತ್ತೋ ಅದು ಆಮೇಲೆ. ಇರೋ ಕ್ಷೇತ್ರವನ್ನು ಕೂಡ ನೀವು ಕಳ್ಕೊತೀರಾ. ಕನ್ವಿನ್ಸ್ ಮಾಡೋಕ್ಕಾಗಲ್ವಾ ನಿಮಗೆ? ಯಾಕೆ ಮುಸ್ಲಿಮ್ಸ್ ಅಭ್ಯರ್ಥಿ ನಿಲ್ಸಿದ್ರೆ ವೋಟ್ ಹಾಕಲ್ವಾ ಕಾಂಗ್ರೆಸ್ನವರು? ಹಾಗಾದ್ರೆ ಕಾಂಗ್ರೆಸ್ ವೋಟ್ ಅಂದ್ರೆ ಏನು? ಅದು ಸೆಕ್ಯುಲರ್ ವೋಟ್ಗಳ, ಕುಟುಂಬದ ಆಸ್ತಿಗಳ, ಇಲ್ಲ ಸ್ವಾರ್ಥದ ಪರಮಾವಧಿಯ? ಅಲ್ಲಿಗೆ ಕಾಂಗ್ರೆಸ್ಸಿಗೆ ಒಂದು ಫಿಕ್ಸ್ ವೋಟ್ ಇಲ್ಲ ಅಂದ ಮೇಲೆ ಮತ್ತೆ 70 ವರ್ಷದಿಂದ ಏನು ನೀವು ಗೆಣಸ್ಕಿತ್ತಿರೋದ? ನಿಮ್ದೊಂದು ಫಿಕ್ಸ್ ವೋಟ್ ಮಾಡ್ಕೊಂಡಿಲ್ವ? ಹಾಗಾದ್ರೆ ವ್ಯಕ್ತಿ ನೋಡಿ, ಜಾತಿ ನೋಡಿ, ಕುಟುಂಬದ ಅಸ್ತಿತ್ವಗಳನ್ನು ನೋಡಿ ವೋಟ್ ಹಾಕುವ ಜನ ನಿಮ್ಮ ಪಕ್ಷದಲ್ಲಿ ಇದ್ರೆ ಹಾಗಾದ್ರೆ ನಿಮ್ಮ ಪಕ್ಷದ್ದೇನು ಕಾಂಟ್ರಿಬ್ಯೂಷನ್ ಇದೆ? ಪಕ್ಷ ಇಂಪಾರ್ಟೆಂಟ್ ಆದ್ರೆ ಪಕ್ಷಕ್ಕೆ ಒಂದಿಷ್ಟು ಫಿಕ್ಸ್ ವೋಟ್ ಇದ್ರೆ ಕೊಡಬೇಕಲ್ಲ ಅರ್ಹವಾಗಿ. ಯಾರಿಗೆ ಕೊಡ್ಬೇಕು? ಅವ್ರಿಗೆ. ನೀವಿಲ್ಲಿ ಅಜ್ಜನಿಗೆ, ಮಗನಿಗೆ, ಮೊಮ್ಮಗನಿಗೆ, ಮರಿ ಮೊಮ್ಮಕ್ಕಳಿಗೆ ಹೀಗೇ ಟಿಕೆಟ್ ಕೊಡ್ತಾ ಇರಿ. ಆಮೇಲೆ OWC ಬರ್ತಾರೆ, ಇಲ್ಲ SDP ಅವ್ರು ಬರ್ತಾರೆ, ಇಲ್ಲ ಮುಸ್ಲಿಂ ಲೀಗ್ ಅವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬಿರಿಯಾನಿ, ಶೇರ್ವಾನಿ, ಪರಿಶಾನಿ ಅಂತ ಕತೆ ಹೊಡ್ಕೊಂಡೋಗಿ. ಝಡ್ ಜನ್ರೇಷನ್ ಬಂದಾಯಿತು. ಈ ಜನ್ರೇಷನ್ನು ನಿಮ್ಮ ಹಳೆ ಕಾಲದ ತೌಡುಗಳನ್ನು ಕೊಡ್ತಾ ಇದ್ರೆ ಒಪ್ಪಲ್ಲ. ಈಗಿನ ಜನ್ರೇಷನ್ ಭಾಳ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಾವು ನೋಡ್ತಾನೆ ಇದ್ದೀವಿ. ಈ ದೇಶದಲ್ಲೂ ಕೂಡ ನೀವು ಹಳೇ ಕಾಲದ ಪಾಲಿಟಿಕ್ಸ್ನ ಕಾಂಗ್ರೆಸ್ ಮಾಡ್ತಾ ಬಂದರೆ ಹೇಗೂ ನಾಶ ಆಗ್ತಾ ಇದ್ದೀರಾ, ಇನ್ನಷ್ಟು ನಾಶ ಆಗಿ ಹೋಗ್ತೀರಾ. ಆಮೇಲೆ ಬಿರಿಯಾನಿ, ಶೇರ್ವಾನಿ, ಪರಿಶಾನಿ ಅಂತ ಹೇಳ್ಬಿಟ್ಟು ಕತೆ ಹೊಡ್ಕೊಂಡು ಮತ್ತದೇ ಹಳೆ ತೌಡನ್ನು ಕೂರ್ಬೇಕಾಗತ್ತೆ. ಈಗ ವೋಟ್ ಸ್ಪ್ಲಿಟ್ ಅಂತೇಳಿ OWCನ ಅಥವಾ OWC ಅಂಥವರನ್ನು ದೂರೋದಕ್ಕಿಂತ ಹೆಚ್ಚಾಗಿ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಿಮ್ಮ ತಪ್ಪುಗಳು ಮೊದಲು ನಿಮಗೆ ಅರ್ಥ ಆಗಲಿ. ನಿಮಗೆ ನಿಮ್ಮ ತಪ್ಪುಗಳು ಅರ್ಥ ಆಗಲ್ಲ ಅಂದರೆ ನೀವು ನಾಶ ಆದರೆ ಅದಕ್ಕೆ ನೀವುಗಳೇ ಕಾರಣ ಆಗಿರ್ತೀರಿ. ಕಾಂಗ್ರೆಸ್ಸಿನ ಶವ ಪೆಟ್ಟಿಗೆಗೆ ಕೊನೆ ಮೊಳೆ ಬೀಳುವುದಕ್ಕಿಂತ ಮುಂಚೆ ಒಂದಿಷ್ಟು ಆಲೋಚನೆಗಳನ್ನ ಮಾಡಿ. ಈಗ ಯಾರು ಕೂಡ ಯಾರಿಗೂ ಭಯಪಟ್ಟು ಬದುಕ್ತಾ ಇಲ್ಲ. ಖರ್ಗೆ ಅವರೇ, ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ರೆ ಗತಿನೇ ಇಲ್ಲ. ಕಾಂಗ್ರೆಸ್ ಏನಾದ್ರು ಕೈ ಬಿಟ್ರೆ ಮುಸಲ್ಮಾನರು ಮುಗಿದೋಗ್ತಾರೆ. ಆಮಟೆಕಾಯಿ ಗೊಜ್ಜು ಅಂತಾರೆ, ಕೇಳಿದಿರಿ? ನಮ್ಮ ಹಳ್ಳಿ ಕಡೆ ಆಮಟೆಕಾಯಿ ಗೊಜ್ಜು ಅಂತ. ಯಾವುದೇ ಕಾರಣಕ್ಕೆ ಯಾವುದೇ ಸಮುದಾಯವನ್ನು ನಾಶ ಮಾಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನೀವು ಹಿಂಸೆ ಕೊಡ್ಬೋದು, ಕಾನೂನುಗಳ ಮೂಲಕ ಅವರನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ವರ್ಲ್ಡ್ ಅನ್ನುವಂಥ ಒಂದು ಸೀಲ್ ಇದಾವಲ್ಲ, ಅದು ಹಾಕೊಂಡು ಜಡಿತಾ ಇರ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ರೋಷಾವೇಶದಿಂದ ಮಾತಾಡೋದು ಸುಲಭ. ಪ್ರಧಾನಮಂತ್ರಿಯಾಗಿ ಇಡೀ ಪ್ರಪಂಚಕ್ಕೆ ಉತ್ತರ ಕೊಡೋದು ಕಷ್ಟ ಇರುತ್ತೆ. ಗುಜರಾತಿನ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಡಳಿತ ಮಾಡಿದ ರೀತಿಯೇ ಬೇರೆ. ಆವಾಗ ನಮಗಲ್ಲಿ ಹುಲಿ ಸಿಂಹಗಳೆಲ್ಲ ಕಂಡುವು. ದೇಶದ ಪ್ರಧಾನಿ ಆದ ಮೇಲೆ ಅವರ ಲಿಮಿಟೇಷನ್ ಏನು ಮಾಡ್ಬೋದು, ಎಷ್ಟು ಮಾಡಬಹುದು, ಅಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಕ್ಲಾರಿಟಿ ನರೇಂದ್ರ ಮೋದಿಯವ್ರಿಗೂ ಬಂದಿದೆ. ಈ ದೇಶದ 2ನೇ ಅತ್ಯಂತ ದೊಡ್ಡ ಸಂಖ್ಯೆಯ ಮುಸಲ್ಮಾನರನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಕೈ ಬಿಟ್ಟರು, ಯಾರು ಕೈ ಹಿಡಿದ್ರು ಕೂಡ ಅವರ ಸ್ಥಾನಮಾನಕ್ಕೆ, ಅವರ ಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಸ್ಥಾನಮಾನ ಸಿಗಲೇಬೇಕು. ಆ ಮಟ್ಟಿಗೆ ಆ ಸಮುದಾಯವನ್ನು ಜಾಗೃತಗೊಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅವರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಈ ಹಂತದಲ್ಲಿ ನೀವು ಬಿರಿಯಾನಿ, ಶೇರ್ವಾನಿ, ಪರಿಶಾನಿ ಅಂತ ಕತೆ ಹೊಡೆದ್ರು, ತೌಡು ಕುಟ್ಟಿದ್ರು, ಏನೂ ಪ್ರಯೋಜನ ಇಲ್ಲ. OWCನೂ ಬರ್ತಾರೆ, ಇನ್ನೊಬ್ಬರೂ ಬರ್ತಾರೆ, ಬಂದೇ ಬರ್ತಾರೆ, ಬರಲೇಬೇಕು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಮುಸ್ಲಿಮ್ಸ್ ಅಭ್ಯರ್ಥಿಯನ್ನು ನಿಲ್ಲಿಸ್ತಾ ಇದ್ರೆ ಆ ಕುಟುಂಬದ ಮೊಮ್ಮಗನಿಗೆ ನೀವು ಟಿಕೆಟ್ ಕೊಟ್ಟರೆ OWC, SDPI ಎಲ್ಲರೂ ಕ್ಯಾಂಡಿಡೇಟ್ ಹಾಕಬೇಕು. ಈ ಸಲ OWC ಮತ್ತು SDPI ಅಂತ ಸ್ಪ್ಲಿಟ್ ಆಗಬಾರ್ದು. ಇವ್ರು ಮಾತಾಡ್ಕೊಬೇಕು. ಒಬ್ಬ ಸಮರ್ಥವಾದಂಥ ಅಭ್ಯರ್ಥಿ ನಿಲ್ಲಿಸಬೇಕು. ಮುಸ್ಲಿಮ್ಸರು ಎಲ್ಲರೂ ಕೂಡ ಕಾಂಗ್ರೆಸ್ ಓಟ್ ಹಾಕಬಾರ್ದು. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಪದೇ 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 ಅನ್ಯಾಯ ಆಗ್ತಿದ್ರೆ ಅದನ್ನು ಸಹಿಸ್ಕೊಂಡು ಹೋಗ್ಬೇಡಿ. ಕಾಂಗ್ರೆಸ್ಸಿನ ಚೇಲಗಳು ಯಾರಾದರೂ ಇದ್ದರೆ ಅರ್ಥ ಮಾಡ್ಕೊಳ್ಳಿ. ಇದನ್ನು ನಾನು ಒಂದೇ ಹೇಳ್ತಿರೋದು, ಈ ದೇಶದಲ್ಲಿ ಮುಸಲ್ಮಾನ ನಿರಾತಂಕವಾಗಿ ಬದುಕಬೇಕು. ಈ ದೇಶದಲ್ಲಿ ಮುಸಲ್ಮಾನ ತನ್ನ ಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸ್ಥಾನಮಾನಗಳನ್ನು ಅನುಭವಿಸಬೇಕು. ಈ ದೇಶ ಯೋಗಿದೆಷ್ಟೋ, ಮೋದಿದೆಷ್ಟೋ, ಸಿದ್ದರಾಮಯ್ಯನವ್ರದ್ದೆಷ್ಟೋ, DK ಶಿವಕುಮಾರ್ದೆಷ್ಟೋ, ಸಾಮಾನ್ಯ ಮುಸಲ್ಮಾನನದ್ದು ಕೂಡ ಅಷ್ಟೇ ಅನ್ನುವಂತಹ ಕ್ಲಾರಿಟಿ ನಿಮಗಿರಲಿ. ಇನ್ನೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಡಿ. ಪಕ್ಷ ಯಾವುದಂತ ನೋಡಬೇಡಿ, ವ್ಯಕ್ತಿನ ನೋಡಿ ಓಟ್ ಹಾಕಿ. ಸಮಾನತೆ ಬರೋದು ಅವಾಗಲೇ, ಸಮಸ್ಯೆಗಳೆಲ್ಲ ನಾಶ ಆಗೋದು ಅವಾಗಲೇ. ಪವರ್ ಆಫ್ ಪಾಲಿಟಿಕ್ಸ್ ಒಂದೇ ನಿಜ. ಅಧಿಕಾರ ಇದ್ದರೆ ಮಾತ್ರ ಎಲ್ಲದಕ್ಕೂ ಪರಿಹಾರ. ಹಾಗಾಗಿ ಅಧಿಕಾರಕ್ಕೋಸ್ಕರ ಇನ್ನು ಮುಂದೆ ಜಗ್ಗಾಡಿ.
ಯಾವುದೋ ಹಬ್ಬಕ್ಕೆ ಈದಿಗೆಲ್ಲ ಬಂದು ಮುಸ್ಲಿಮ್ಸ್ ಟೋಪಿ ಹಾಕ್ಕೊಂಡು ಡ್ರಾಮಾ ಮಾಡಿ ಹೋಗ್ತಾರಲ್ಲ, ಆ ಡ್ರಾಮಕ್ಕೆ ಇನ್ಯಾವತ್ತೂ ಶರಣಾಗಬೇಡಿ. ಬಿರಿಯಾನಿ, ಶೇರ್ವಾನಿ, ಪರಿಶಾನಿನೇ. ಬಿರಿಯಾನಿನೂ ಇದೆ, ಶೇರ್ವಾನಿನೂ ಇದೆ, ಪರಿಶಾನಿ ಕೂಡ ಇರುತ್ತೆ, ನೀವು ಬದಲಾಗದೇ ಇದ್ದರೆ. ನಮಸ್ಕಾರ.